ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗ ರಾಜ್ಯದಲ್ಲಿ ಒಂದು ಕಡೆಗೆ ರಾಜಕೀಯವಾಗಿ ಒಂದಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಈ ಸ್ಟಾರ್ ವಾರ್ ಹೆಚ್ಚಾಗಿದೆ. ಈ ಸ್ಟಾರ್ ವಾರ್ ಒಂದು ಕಾಲದಲ್ಲಿತ್ತು, ಆನಂತರ ಎಲ್ಲವೂ ತಣ್ಣಗಾಯ್ತು, ಎಲ್ಲವೂ ಸರಿ ಹೋಯ್ತು ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ಈಗ ಮತ್ತೆ ಅಂಥದ್ದೇ ಕೌಂಟರ್ಗೆ ಪ್ರತಿ ಕೌಂಟರ್, ಟಾಕ್ಗೆ ಕೌಂಟರ್ ಟಾಕ್, ಇದೆಲ್ಲವೂ ಕೂಡ ಶುರುವಾಗಿದೆ. ನಟ ಸುದೀಪ್ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಫೈಟ್. ಕಿಚ್ಚ ಸುದೀಪ್ ಯುದ್ಧಕ್ಕೆ ಆಹ್ವಾನ ನೀಡಿದ ಹಾಗಾದ್ರೆ ಯಾರಿಗೆ? ವಿಜಯಲಕ್ಷ್ಮಿ ಹೇಳಿಕೆ ಬಗ್ಗೆ ಅಭಿನಯ್ ಚಕ್ರವರ್ತಿ ಹಾಗಾದ್ರೆ ಹೇಳಿದ್ದೇನು? ಖಡಕ್ ಪ್ರಶ್ನೆಗಳಿಗೆ ಕಿಚ್ಚ ನೇರ ಉತ್ತರವನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಡಿದಂತ ಒಂದು ಮಾತಿದೆಯಲ್ಲ, ಅದರ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತು. ಈ ಯುದ್ಧಕ್ಕೆ ಸಿದ್ಧ ಅಂತ ಅಂದಿದ್ ಯಾರಿಗೆ ಹಾಗಾದ್ರೆ? ಕಿಚ್ಚ ಸುದೀಪ್ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ರು, ಸ್ಪಷ್ಟನೆಯನ್ನ ಕೊಟ್ರು. ಪೈರಸಿ ವಿರುದ್ಧ ಮಾತಾಡಿರೋದಂತ ಹೇಳಿದ್ರು. ಇದೆಲ್ಲ ಕ್ಲಾರಿಫಿಕೇಶನ್ ಬರೋ ಮೊದಲು ಒಂದು ದಿನದ ನಂತರದಲ್ಲಿ ವಿಜಯಲಕ್ಷ್ಮಿ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅಂತ. ಈ ಎಲ್ಲಾ ಹೇಳಿಕೆಗಳ ನಂತರದಲ್ಲಿ ಈ ಫ್ಯಾನ್ಸ್ ವಾರ್ ಕೂಡ ಈಗ ಶುರುವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗ ರಾಜ್ಯದಲ್ಲಿ ಒಂದು ಕಡೆಗೆ ರಾಜಕೀಯವಾಗಿ ಒಂದಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಈ ಸ್ಟಾರ್ ವಾರ್ ಹೆಚ್ಚಾಗಿದೆ. ಈ ಸ್ಟಾರ್ ವಾರ್ ಒಂದು ಕಾಲದಲ್ಲಿತ್ತು, ಆನಂತರ ಎಲ್ಲವೂ ತಣ್ಣಗಾಯ್ತು, ಎಲ್ಲವೂ ಸರಿ ಹೋಯ್ತು ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ಈಗ ಮತ್ತೆ ಅಂಥದ್ದೇ ಕೌಂಟರ್ಗೆ ಪ್ರತಿ ಕೌಂಟರ್, ಟಾಕ್ಗೆ ಕೌಂಟರ್ ಟಾಕ್, ಇದೆಲ್ಲವೂ ಕೂಡ ಶುರುವಾಗಿದೆ. ನಟ ಸುದೀಪ್ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಫೈಟ್. ಕಿಚ್ಚ ಸುದೀಪ್ ಯುದ್ಧಕ್ಕೆ ಆಹ್ವಾನ ನೀಡಿದ ಹಾಗಾದ್ರೆ ಯಾರಿಗೆ? ವಿಜಯಲಕ್ಷ್ಮಿ ಹೇಳಿಕೆ ಬಗ್ಗೆ ಅಭಿನಯ್ ಚಕ್ರವರ್ತಿ ಹಾಗಾದ್ರೆ ಹೇಳಿದ್ದೇನು? ಖಡಕ್ ಪ್ರಶ್ನೆಗಳಿಗೆ ಕಿಚ್ಚ ನೇರ ಉತ್ತರವನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಡಿದಂತ ಒಂದು ಮಾತಿದೆಯಲ್ಲ, ಅದರ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತು. ಈ ಯುದ್ಧಕ್ಕೆ ಸಿದ್ಧ ಅಂತ ಅಂದಿದ್ ಯಾರಿಗೆ ಹಾಗಾದ್ರೆ? ಕಿಚ್ಚ ಸುದೀಪ್ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ರು, ಸ್ಪಷ್ಟನೆಯನ್ನ ಕೊಟ್ರು. ಪೈರಸಿ ವಿರುದ್ಧ ಮಾತಾಡಿರೋದಂತ ಹೇಳಿದ್ರು. ಇದೆಲ್ಲ ಕ್ಲಾರಿಫಿಕೇಶನ್ ಬರೋ ಮೊದಲು ಒಂದು ದಿನದ ನಂತರದಲ್ಲಿ ವಿಜಯಲಕ್ಷ್ಮಿ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅಂತ. ಈ ಎಲ್ಲಾ ಹೇಳಿಕೆಗಳ ನಂತರದಲ್ಲಿ ಈ ಫ್ಯಾನ್ಸ್ ವಾರ್ ಕೂಡ ಈಗ ಶುರುವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗ ರಾಜ್ಯದಲ್ಲಿ ಒಂದು ಕಡೆಗೆ ರಾಜಕೀಯವಾಗಿ ಒಂದಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಈ ಸ್ಟಾರ್ ವಾರ್ ಹೆಚ್ಚಾಗಿದೆ. ಈ ಸ್ಟಾರ್ ವಾರ್ ಒಂದು ಕಾಲದಲ್ಲಿತ್ತು, ಆನಂತರ ಎಲ್ಲವೂ ತಣ್ಣಗಾಯ್ತು, ಎಲ್ಲವೂ ಸರಿ ಹೋಯ್ತು ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ಈಗ ಮತ್ತೆ ಅಂಥದ್ದೇ ಕೌಂಟರ್ಗೆ ಪ್ರತಿ ಕೌಂಟರ್, ಟಾಕ್ಗೆ ಕೌಂಟರ್ ಟಾಕ್, ಇದೆಲ್ಲವೂ ಕೂಡ ಶುರುವಾಗಿದೆ. ನಟ ಸುದೀಪ್ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಫೈಟ್. ಕಿಚ್ಚ ಸುದೀಪ್ ಯುದ್ಧಕ್ಕೆ ಆಹ್ವಾನ ನೀಡಿದ ಹಾಗಾದ್ರೆ ಯಾರಿಗೆ? ವಿಜಯಲಕ್ಷ್ಮಿ ಹೇಳಿಕೆ ಬಗ್ಗೆ ಅಭಿನಯ್ ಚಕ್ರವರ್ತಿ ಹಾಗಾದ್ರೆ ಹೇಳಿದ್ದೇನು? ಖಡಕ್ ಪ್ರಶ್ನೆಗಳಿಗೆ ಕಿಚ್ಚ ನೇರ ಉತ್ತರವನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಡಿದಂತ ಒಂದು ಮಾತಿದೆಯಲ್ಲ, ಅದರ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತು. ಈ ಯುದ್ಧಕ್ಕೆ ಸಿದ್ಧ ಅಂತ ಅಂದಿದ್ ಯಾರಿಗೆ ಹಾಗಾದ್ರೆ? ಕಿಚ್ಚ ಸುದೀಪ್ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ರು, ಸ್ಪಷ್ಟನೆಯನ್ನ ಕೊಟ್ರು. ಪೈರಸಿ ವಿರುದ್ಧ ಮಾತಾಡಿರೋದಂತ ಹೇಳಿದ್ರು. ಇದೆಲ್ಲ ಕ್ಲಾರಿಫಿಕೇಶನ್ ಬರೋ ಮೊದಲು ಒಂದು ದಿನದ ನಂತರದಲ್ಲಿ ವಿಜಯಲಕ್ಷ್ಮಿ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅಂತ. ಈ ಎಲ್ಲಾ ಹೇಳಿಕೆಗಳ ನಂತರದಲ್ಲಿ ಈ ಫ್ಯಾನ್ಸ್ ವಾರ್ ಕೂಡ ಈಗ ಶುರುವಾಗಿದೆ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗ ರಾಜ್ಯದಲ್ಲಿ ಒಂದು ಕಡೆಗೆ ರಾಜಕೀಯವಾಗಿ ಒಂದಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಈ ಸ್ಟಾರ್ ವಾರ್ ಹೆಚ್ಚಾಗಿದೆ. ಈ ಸ್ಟಾರ್ ವಾರ್ ಒಂದು ಕಾಲದಲ್ಲಿತ್ತು, ಆನಂತರ ಎಲ್ಲವೂ ತಣ್ಣಗಾಯಿತು, ಎಲ್ಲವೂ ಸರಿ ಹೋಯಿತು ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ಈಗ ಮತ್ತೆ ಅಂಥದ್ದೇ ಕೌಂಟರ್ಗೆ ಪ್ರತಿ ಕೌಂಟರ್, ಟಾಕ್ಗೆ ಕೌಂಟರ್ ಟಾಕ್, ಇದೆಲ್ಲವೂ ಕೂಡ ಶುರುವಾಗಿದೆ. ನಟ ಸುದೀಪ್ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಫೈಟ್. ಕಿಚ್ಚ ಸುದೀಪ್ ಯುದ್ಧಕ್ಕೆ ಆಹ್ವಾನ ನೀಡಿದ ಹಾಗಾದ್ರೆ ಯಾರಿಗೆ? ವಿಜಯಲಕ್ಷ್ಮಿ ಹೇಳಿಕೆ ಬಗ್ಗೆ ಅಭಿನಯ್ ಚಕ್ರವರ್ತಿ ಹಾಗಾದ್ರೆ ಹೇಳಿದ್ದೇನು? ಖಡಕ್ ಪ್ರಶ್ನೆಗಳಿಗೆ ಕಿಚ್ಚ ನೇರ ಉತ್ತರವನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಡಿದಂತ ಒಂದು ಮಾತಿದೆಯಲ್ಲ, ಅದರ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತು. ಈ ಯುದ್ಧಕ್ಕೆ ಸಿದ್ಧ ಅಂತ ಅಂದಿದ್ ಯಾರಿಗೆ ಹಾಗಾದ್ರೆ? ಕಿಚ್ಚ ಸುದೀಪ್ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ರು, ಸ್ಪಷ್ಟನೆಯನ್ನ ಕೊಟ್ರು. ಪೈರಸಿ ವಿರುದ್ಧ ಮಾತಾಡಿರೋದು ಅಂತ ಹೇಳಿದ್ರು. ಇದೆಲ್ಲ ಕ್ಲಾರಿಫಿಕೇಶನ್ ಬರೋ ಮೊದಲು ಒಂದು ದಿನದ ನಂತರದಲ್ಲಿ ವಿಜಯಲಕ್ಷ್ಮಿ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅಂತ. ಈ ಎಲ್ಲಾ ಹೇಳಿಕೆಗಳ ನಂತರದಲ್ಲಿ ಈ ಫ್ಯಾನ್ಸ್ ವಾರ್ ಕೂಡ ಈಗ ಶುರುವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಈಗ ರಾಜ್ಯದಲ್ಲಿ ಒಂದು ಕಡೆಗೆ ರಾಜಕೀಯವಾಗಿ ಒಂದಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಈ ಸ್ಟಾರ್ ವಾರ್ ಹೆಚ್ಚಾಗಿದೆ. ಈ ಸ್ಟಾರ್ ವಾರ್ ಒಂದು ಕಾಲದಲ್ಲಿತ್ತು, ಆನಂತರ ಎಲ್ಲವೂ ತಣ್ಣಗಾಯಿತು, ಎಲ್ಲವೂ ಸರಿ ಹೋಯಿತು ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ಈಗ ಮತ್ತೆ ಅಂಥದ್ದೇ ಕೌಂಟರ್ಗೆ ಪ್ರತಿ ಕೌಂಟರ್, ಟಾಕ್ಗೆ ಕೌಂಟರ್ ಟಾಕ್, ಇದೆಲ್ಲವೂ ಕೂಡ ಶುರುವಾಗಿದೆ. ನಟ ಸುದೀಪ್ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಫೈಟ್. ಕಿಚ್ಚ ಸುದೀಪ್ ಯುದ್ಧಕ್ಕೆ ಆಹ್ವಾನ ನೀಡಿದ ಹಾಗಾದ್ರೆ ಯಾರಿಗೆ? ವಿಜಯಲಕ್ಷ್ಮಿ ಹೇಳಿಕೆ ಬಗ್ಗೆ ಅಭಿನಯ್ ಚಕ್ರವರ್ತಿ ಹಾಗಾದ್ರೆ ಹೇಳಿದ್ದೇನು? ಖಡಕ್ ಪ್ರಶ್ನೆಗಳಿಗೆ ಕಿಚ್ಚ ನೇರ ಉತ್ತರವನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಡಿದಂತ ಒಂದು ಮಾತಿದೆಯಲ್ಲ, ಅದರ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತು. ಈ ಯುದ್ಧಕ್ಕೆ ಸಿದ್ಧ ಅಂತ ಅಂದಿದ್ ಯಾರಿಗೆ ಹಾಗಾದ್ರೆ? ಕಿಚ್ಚ ಸುದೀಪ್ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ರು, ಸ್ಪಷ್ಟನೆಯನ್ನ ಕೊಟ್ರು. ಪೈರಸಿ ವಿರುದ್ಧ ಮಾತಾಡಿರೋದು ಅಂತ ಹೇಳಿದ್ರು. ಇದೆಲ್ಲ ಕ್ಲಾರಿಫಿಕೇಶನ್ ಬರೋ ಮೊದಲು ಒಂದು ದಿನದ ನಂತರದಲ್ಲಿ ವಿಜಯಲಕ್ಷ್ಮಿ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅಂತ. ಈ ಎಲ್ಲಾ ಹೇಳಿಕೆಗಳ ನಂತರದಲ್ಲಿ ಈ ಫ್ಯಾನ್ಸ್ ವಾರ್ ಕೂಡ ಈಗ ಶುರುವಾಗಿದೆ.